ಮದ್ದೂರನ್ನ ಸಂಪೂರ್ಣವಾಗಿ ಖಾಕಿ ಸುತ್ತುವರೆದಿದೆ. ನಾನು ಈಗ ತಾನೇ ಹೇಳ್ತಾ ಇದ್ದೆ, ಮದ್ದೂರಿನಲ್ಲಿ RAF ಸಿಬ್ಬಂದಿ ಪರೇಡ್ ಅನ್ನ ನಡೆಸ್ತಾ ಇದ್ದಾರೆ. ಗಣೇಶ ಮೂರ್ತಿಗಳ ಸಾಮೂಹಿಕ ಮೆರವಣಿಗೆಯ ಹಿನ್ನೆಲೆಯಲ್ಲಿ ಮದ್ದೂರು ನಗರದಲ್ಲಿ ಅರೆ ಸೇನಾ ತುಕಡಿಗಳು ಗಸ್ತನ್ನ ತಿರುಗ್ತಿವೆ. ಸೈರನ್ ಹಾಕೊಂಡು ಗಸ್ತನ್ನ ತಿರುಗ್ತಾ ಇದ್ದಾವೆ RAF ತುಕಡಿ. ಮದ್ದೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಯಾತ್ರೆ ಆರಂಭ ಆಗಿದೆ. ಮದ್ದೂರನ್ನ ಸಂಪೂರ್ಣವಾಗಿ ಖಾಕಿ ಪಡೆ ಸುತ್ತುವರೆದಿದೆ. ಯಾವುದೇ ರೀತಿಯಾದಂತಹ ಸಣ್ಣ ಲೋಪದೋಷಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದೆ ಖಾಕಿ ಪಡೆ. ಈಗ ಮೊನ್ನೆ ಆದಂತಹ ಗಲಾಟೆ ಅವರ ಕಣ್ಣ ಮುಂದೆ ಇದೆ. ಯಾವ ರೀತಿಯಾಗಿ ಗಲಾಟೆ ಆಯಿತು, ಹಿಂದೂ ಕಾರ್ಯಕರ್ತರು ಯಾವ ರೀತಿಯಾಗಿ ರೊಚ್ಚಿಗೆದ್ದ ನಂತರ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ನಿಷೇಧಾಜ್ಞೆ ಇದ್ರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಈ ಪ್ರತಿಭಟನೆಯನ್ನ ಮಾಡೋದರ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಆದರೆ ಈಗ ಖಾಕಿ ಪಡೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಯಾರೂ ಕೂಡ ಖಾಕಿ ಪಡೆಯನ್ನ ಬೆರಳು ಮಾಡಿ ತೋರಿಸುವ ಆಗಿಲ್ಲ. ಖಾಕಿದು ಲೋಪದೋಷಗಳು ಇದೆ ಅಂತ ಹೇಳಿ ಯಾರು ಕೂಡ ಬೆರಳು ಮಾಡಿ ತೋರಿಸುವ ಹಾಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ತಯಾರಿಯನ್ನ ಕೂಡ ಈಗಾಗಲೇ ಖಾಕಿ ಪಡೆ ಮಾಡಿಕೊಂಡಿದೆ. ಸಹಜವಾಗಿಯೇ ಜನಸಂಖ್ಯೆಯಲ್ಲಿ ಕ್ಷಣದಿಂದ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಈಗಾಗಲೇ 700ರಿಂದ 800 ಜನ ಈ ಒಂದು ಸಾಮೂಹಿಕ ಶೋಭಾಯಾತ್ರೆಯಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಣೇಶನ ವಿಸರ್ಜನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಅವರನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ, ಅದು ದೊಡ್ಡ ಟಾಸ್ಕ್ ಆಗಿದೆ. ಸಹಜವಾಗಿಯೇ ಅವರನ್ನ ಈ ಒಂದು ಕಾರ್ಯಕ್ರಮ ಮುಗಿಯೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮುಗಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯೂ ಕೂಡ ಕಾತುರದಿಂದ ಕಾಯ್ತಾ ಇದೆ. ಬಟ್ ಆದರೆ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಟೈಮ್ ಬಾಂಡ್ ಅನ್ನ ಹಾಕೊಂಡಿಲ್ಲ, ಟೈಮ್ ಲಿಮಿಟ್ಸ್ ಅನ್ನ ಕೂಡ ಹಾಕೊಂಡಿಲ್ಲ. ಎಷ್ಟೊತ್ತಿಗೆ ಮೆರವಣಿಗೆ ಆರಂಭ ಆಗಿ ಎಷ್ಟೊತ್ತಿಗೆ ಮುಗಿಯುತ್ತೆ ಅನ್ನುವಂತಹ ವಿಚಾರಗಳು ಇನ್ನೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ಕಿಲ್ಲ. ಸದ್ಯಕ್ಕೆ ಕ್ರೌಡ್ ಕಂಟ್ರೋಲ್ ಮಾಡೋದಿದೆಯಲ್ಲ, ಅದು ಬಿಗ್ ಟಾಸ್ಕ್ ಪೊಲೀಸ್ ಇಲಾಖೆಗೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ಪೊಲಿಟಿಕಲ್ ಬ್ಯೂರೋ ಹೆಡ್. ಮಾರುತಿ, ಸದ್ಯಕ್ಕೆ ಈ ಮೆರವಣಿಗೆ ಆರಂಭ ಆಗಿದ್ಯಾ? 12 ಗಂಟೆ ಅಂತ ಹೇಳಿದ್ರು, ಮೆರವಣಿಗೆ ಆರಂಭ ಆಗಿದ್ಯಾ ಇಲ್ವಾ? ಮತ್ತೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಪೊಲೀಸ್ ಕಂಟ್ರೋಲ್ನಲ್ಲಿ ಎಲ್ಲವೂ ಕೂಡ ಸಾಮಾನ್ಯವಾಗಿ ಇದೆಯಾ ಅಂತ ಹೇಳಿ. 45 ನಿಮಿಷಕ್ಕೆ ಸರಿಯಾಗಿ ಶೋಭಾಯಾತ್ರೆ ಶುರುವಾಗಿದೆ. ಮದ್ದೂರಿನ ಬಿಜೆಪಿ ಕಚೇರಿಯಿಂದ ಅನ್ನುವಂತ ಒಂದು ಮಾತನ್ನ ಬಿಜೆಪಿ ಮುಖಂಡರು ಹೇಳಿದ್ದಾರೆ. ಈಗಾಗಲೇ ಸುಮಾರು 30ಕ್ಕೂ ಅಧಿಕ ಗಣಪತಿಗಳು ಬಂದು ಮದ್ದೂರು ರಸ್ತೆಗಳಲ್ಲಿ ನಿಂತಿರುವಂತದನ್ನ ನೋಡ್ತಾ ಇರ್ತಾರೆ. ನನ್ನ ಹಿಂದುಗಡೆ ಸಾಲುಗಟ್ಟಿ ಗಣಪತಿಗಳ ವಿಸರ್ಜನೆಗೆ ಎಲ್ಲಾ ರೀತಿಯಾದಂತಹ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಮದ್ದೂರಿನಲ್ಲಿರುವಂತಹ ಬಿಜೆಪಿ ಕಚೇರಿಯ ಮುಂದ್ಗಡೆಯಿಂದಾನೇ ಆರಂಭ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದ್ರು. ಈಗಷ್ಟೇ ಮದ್ದೂರಿಗೆ ಆಗಮಿಸಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಕೂಡ ಮಂಡ್ಯ ಜಿಲ್ಲೆಯ ಡಿಸಿ ಹಾಗೂ SP ಜೊತೆ ಸಭೆಯನ್ನ ಮಾಡ್ತಾರೆ. ಮೊನ್ನೆ ಸೋಮವಾರ ನಡೆದಂತಹ ಒಂದು ಘಟನೆಗೆ ಯಾರು ಕಾರಣಕರ್ತರು, ಆ ಘಟನೆಗೆ ಸಂಬಂಧಪಟ್ಟಂತೆ ಎಷ್ಟು ಜನರ ವಿರುದ್ಧ FIR ಆಗಿದೆ, ಮೊದಲು ಎಲ್ಲಿಂದ ಆರಂಭ ಆಯ್ತು, ಗಣೇಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಕಿಡಿಗೇಡಿ ಪದೇ ಆಗ್ತಿದ್ರು ಕೂಡ ಯಾಕೆ ಪೊಲೀಸ್ ಇಲಾಖೆ ಎಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿಲ್ಲ ಅನ್ನುವಂತ ಒಂದು ಪ್ರಶ್ನೆಗಳನ್ನು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುಂದೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ವಿಜೇಂದ್ರ ಇಬ್ರು ಕೂಡ ಇಟ್ಟಿದ್ದಾರೆ. ಈಗಷ್ಟೇ ಆರಂಭ ಆಗಿರುವಂತಹ ಒಂದು ಸಭೆಯಲ್ಲಿ ಸುದೀರ್ಘವಾಗಿ ಅಂದ್ರೆ ಸೋಮವಾರ ಗಣೇಶ ವಿಸರ್ಜನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಏನೆಲ್ಲ ಭದ್ರತೆ ಕ್ರಮಗಳನ್ನ ಕೈಗೊಂಡಿದ್ವಿ, ಎಲ್ಲಿ ಎಡವಟ್ಟಾಯ್ತು, ಯಾರಿಂದ ತಪ್ಪಾಯ್ತು, ನಿನ್ನೆ ನಡೆದಂತಹ ಸಭೆ ಅಂದ್ರೆ ಸಮುದಾಯ ಮುಖ್ಯ ಸಭೆಯಲ್ಲಿ ಯಾವ ನಿರ್ಧಾರಗಳನ್ನ ತಿಳಿಸಿದ್ವಿ, ಯಾರು ತಪ್ಪೊಪ್ಪಿಗೆಯನ್ನ ಮಾಡಿದ್ರು, ತಪ್ಪೊಪ್ಪಿಗೆ ಮಾಡಿದ ಬಳಿಕ ತಪ್ಪೊಪ್ಪಿಗೆ ಪತ್ರವನ್ನ ಬರ್ಕೊಂಡಿರುವುದರ ಬಗ್ಗೆನೂ ಕೂಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿ ಇಬ್ಬರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದಾದ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ವಿಜೇಂದ್ರ ಇಬ್ಬರು ಕೂಡ ಬಿಜೆಪಿ ಕಚೇರಿಯಿಂದ ಹೊರಡುವಂತಹ ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ. ಆದ್ರೆ ಅವರು ಬರೋದು ತಡವಾಗುತ್ತೆ ಅನ್ನುವಂತ ಒಂದು ಮಾಹಿತಿ ಇರೋದ್ರಿಂದ TB ಸರ್ಕಲ್ಗೆ ಹೋಗೋಣ ಅನ್ನುವಂತ ಒಂದು ನಿರ್ಧಾರಕ್ಕೆ ಜಿಲ್ಲಾ ಬಿಜೆಪಿ ಮುಖಂಡರು ಬಂದಿರುವಂತದ್ದು. ಅಲ್ಲಿಂದಲೇ ವಿಜೇಂದ್ರ ಮತ್ತೆ ಆರ್ ಅಶೋಕ್ ಅವರು ಭಾಗವಹಿಸ್ತಾರೆ.
ಅದಾದ ಬಳಿಕ 200 ಮೀಟರ್ ಅಷ್ಟು ವಿಜೇಂದ್ರ ಮತ್ತೆ ಈ ಯಾತ್ರೆಯಲ್ಲಿ ಭಾಗವಹಿಸಿದ ಬಳಿಕ ನೇರವಾಗಿ ಗಾಯಾಳುಗಳ ಮನೆಗೆ ಹೋಗಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಣೆ ಮಾಡುವಂತ ಒಂದು ವಿಚಾರವನ್ನ ಕೈಗೊಂಡಿದ್ದಾರೆ. ರಮ್ಯಾ, ಇನ್ನು ಜನರನ್ನ ಮ್ಯಾನೇಜ್ ಮಾಡೋದು ಕೂಡ ದೊಡ್ಡ ಸವಾಲಾಗಿರೋದು. ಬಿಕಾಸ್ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನ ಆಗಮಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಮಾರುತಿ? ಅಂದ್ರೆ ಕೇವಲ ಮದ್ದೂರಿನ ಜನ ಅಷ್ಟೇ ಬರ್ತಾ ಇಲ್ಲ, ಇಡೀ ಜಿಲ್ಲೆಯ ಜನರು ಇವತ್ತಿನ ಈ ಶೋಭಾಯಾತ್ರೆಗೆ ಕರ್ಗೊಳ್ತಂತ ಕಾಣಿಸ್ತಾ ಇದೆ. ಹೀಗಾಗಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಮದ್ದೂರಿನ ಯಾವ್ಯಾವ ಬೀದಿಯಲ್ಲಿ ಗಣಪತಿಯನ್ನ ಇಟ್ಟಿದ್ರು ಅವರೆಲ್ಲರೂ ಕೂಡ ಇವತ್ತೇ ಬಿಡ್ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಅಂದ್ರೆ ಇಂದು ಒಗ್ಗಟ್ಟು ಪ್ರದರ್ಶನ ಮಾಡ್ಬೇಕು ಅನ್ನುವಂತ ಒಂದು ರೀತಿಯಲ್ಲಿ ನಿನ್ನೆ ಚರ್ಚೆಗಳಾಗಿದ್ದು, ಅದರಂತೆ ಬಿಜೆಪಿ ಮುಖಂಡರು ಇದರ ಮುಂದಾಳತ್ವವನ್ನು ವಹಿಸಿಕೊಂಡಿರುವಂತದ್ದು. ಜೊತೆಗೆ ಮೈತ್ರಿ ಪಕ್ಷವಾದಂತಹ ಜೆಡಿಎಸ್ ನಾಯಕರು ಕೂಡ ಇವತ್ತು ಆರ್.ಎಸ್.ಎಸ್ ಕೇಂದ್ರ ಅವರ ಜೊತೆ ಹೆಜ್ಜೆ ಹಾಕೋದಕ್ಕೆ ಮುಂದೆ ಬಂದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮಾಜಿ ಸಚಿವರಾದಂತಹ ಪುಟ್ಟರಾಜ್ ಅವರು ಕೂಡ ಬಂದಿದ್ದಾರೆ, ಮಾಜಿ ಸಚಿವರಾದಂತಹ ತಮ್ಮನವರು ಬಂದಿದ್ದಾರೆ. ಹಲವು ಜೆಡಿಎಸ್ ನಾಯಕರು ಕೂಡ ಇವತ್ತಿನ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಹಜವಾಗಿ ಹೆಚ್ಚು ಜನ ಸೇರುವಂತಹ ಒಂದು ಸಾಧ್ಯತೆಗಳು ದಟ್ಟವಾಗಿ ಇರೋದಿಲ್ಲ. 1970ರಲ್ಲಿ ಮದ್ದೂರಲ್ಲಿ ಆದಂತಹ ಒಂದು ಘಟನೆ ಮತ್ತೊಮ್ಮೆ ಆಗಬಹುದು ಅನ್ನುವಂತ ಒಂದು ಆತಂಕವೂ ಕೂಡ ಇರೋದ್ರಿಂದ ಪೊಲೀಸರು ಸುಮಾರು 2,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡುವಂತ ಒಂದು ಕೆಲಸ ಮೈಸೂರು ಮತ್ತೆ ಮಂಡ್ಯ ಜಿಲ್ಲಾಧಿಕಾರಿಗಳು ತೆಗೆದುಕೊಂಡಿರುವಂತದ್ದು, ಜಿಲ್ಲಾ ಎಸ್ಪಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಮೈಸೂರಿನ ಎಡಿಜಿಪಿ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಒಟ್ಟಾರೆ ಇವತ್ತು ಯಾವುದೇ ಸಮಸ್ಯೆ ಆಗದೆ ಇರುವಂತಹ ಒಂದು ರೀತಿಯಲ್ಲಿ ಕಾನೂನು ಅದಕ್ಕೆ ಈ ಒಂದು ಗಣಪತಿ ವಿಸರ್ಜನೆಯನ್ನ ಯಶಸ್ವಿ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ಹಲವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಜೊತೆಗೆ ಮೂರು ಪಕ್ಷದ ನಾಯಕರು ಕೂಡ ಸೂಚನೆಗಳನ್ನ ಕೊಟ್ಟಿರುವಂತದ್ದು, ಒಂದು ವೇಳೆ ಯಾರಾದ್ರೂ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂತ ಒಂದು ಕೆಲಸ ಮಾಡಿದ್ರೆ ಆದ್ರೆ ಮುಲಾಜಿಲ್ಲದೆ ಕ್ರಮಗಳನ್ನ ಕೈಗೊಳ್ತೀವಿ, ಊರನ್ನ ದಾಖಲು ಮಾಡ್ತೀವಿ ಅನ್ನುವಂತ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಹೆಚ್ಚು ಡಿಜೆ ಮತ್ತೆ ಇದನ್ನ ಬಳಸುವಂತಿಲ್ಲ. ಜೊತೆಗೆ ಹೆಚ್ಚು 8 ಗಂಟೆಯವರೆಗೂ ಕೂಡ ಗಣಪತಿ ವಿಸರ್ಜನೆಗೆ ನಮಗೆ ಅವಕಾಶವನ್ನ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಮನವಿ ಮಾಡಿದ್ರು ಕೂಡ ಅದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಕೆಲವೇ ಗಂಟೆಗಳಲ್ಲಿ ಮುಗಿಸ್ಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರಿಗೆ ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು, ಹೆಚ್ಚು ರದ್ದು ಮಾಡ್ಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಚರ್ಚೆಯನ್ನು ಮಾಡ್ಕೊಂಡ್ರೆ, ಮತ್ತೊಂದ್ ಕಡೆ ಕಾನೂನು ಸುವ್ಯವಸ್ಥೆ ವೈಫಲ್ಯ ಆದ್ರೆ ಅದನ್ನ ನೇರವಾಗಿ ಬಯಲು ತೋರಿಸುವಂತದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅನ್ನುವಂತಹ ಎಚ್ಚರಿಕೆಯನ್ನು ತೆಗೆದುಕೊಂಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚಂದ್ರಸ್ವಾಮಿ ಅವರಿಗೆ ಸ್ಪಷ್ಟವಾದಂತಹ ಒಂದು ಸೂಚನೆ ಜಿಲ್ಲೆಯಲ್ಲೇ ಬಿಡ್ಬೇಕು. ಜೊತೆಗೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗೆ ಕಾಲಕ್ಕೆ ಕ್ರಮಗಳನ್ನ ಕೈಗೊಳ್ಳುವ ಸೂಚನೆಗಳನ್ನ ಕೊಡಬೇಕು ಅಂತ. ಒಂದ್ ಕಡೆ ಇದರ ಕ್ರೆಡಿಟ್ ಯಾರು ಪಡ್ಕೊಳ್ಬೇಕು ಅನ್ನುವಂತ ಒಂದು ಸ್ಪರ್ಧೆ ಒಂದು ರೀತಿಯಲ್ಲಿ ಮೈತ್ರಿ ಪಕ್ಷಗಳ ನಡುವೆನೂ ಕೂಡ ಶುರುವಾಗಿದೆ. ಈ ನಡುವೆ ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರದಲ್ಲಿ ಯಶಸ್ವಿ ಮಾಡೋದಕ್ಕಿಂತ ಈ ಕ್ರೆಡಿಟ್ ಅನ್ನ ನಾವು ಪಡ್ಕೊಳ್ಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ರೈಟ್, ಇಲ್ಲಿ ತನಕ ಕಾರ್ಯಕ್ರಮವನ್ನು ಕೂಡ ಇನ್ನೂ ಕೂಡ ಶುರು ಮಾಡೋದಕ್ಕೆ ಸಮಯ ಕೂಡ ಇದೆ. ಈಗ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಒಗ್ಗಟ್ಟು ಪ್ರದರ್ಶನವನ್ನು ಮಾಡ್ತಾ ಇದ್ದಾರಾ ಅಥವಾ ಬರೀ ಬಿಜೆಪಿ ನಿಯೋಗ ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೆಯಾ, ಹೇಗೆ ಅಂತ ಹೇಳಿ? ಒಮ್ಮೆ ಇವತ್ತಿನ ಈ ಶೋಭಾಯಾತ್ರೆಯಲ್ಲಿ ಎರಡೂ ಪಕ್ಷದ ಮುಖಂಡರು ಭಾಗವಹಿಸುವುದು ಬಹುತೇಕ ಖಚಿತ ಆಗಿದೆ. ಮೊದಲನೇದಾಗಿ ಘೋಷಣೆ ಮಾಡಿದ್ದು ಬಿಜೆಪಿ. ಅಂದ್ರೆ ಮೊನ್ನೆ ಬಿಜೆಪಿ ಅವರು ಈ ಸ್ಥಳಕ್ಕೆ ಬಂದಿರಲಿಲ್ಲ. ಆ ಘಟನೆ ಆದಂತಹ ಕೆಲವೇ ಗಂಟೆಗಳಲ್ಲಿ ಡಿ.ಕೆ. ಕುಮಾರಸ್ವಾಮಿ ಅವರು ಮಸೂದಿಗೆ ಆಗಮಿಸಿದ್ರು. ಮದ್ದೂರಿನಲ್ಲಿ ಸಮ್ಮೇಳನ ನಿವಾಸದಲ್ಲೇ ಜೊತೆ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ರು. ಅದಾದ ಬಳಿಕ ಸರ್ಕಾರದ ವೈಫಲ್ಯದ ಬಗ್ಗೆ ಕೂಡ ಎಳೆಯಾಗಿ ಬಿಟ್ಟಿರುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಇವತ್ತು ಬಿಜೆಪಿ ನಾಯಕರು ಅಧಿಕೃತವಾಗಿ ಮದ್ದೂರಿಗೆ ಆಗಮಿಸಿ ಗಣೇಶ ವಿಸರ್ಜನೆಯಲ್ಲಿ ಭಾಗವಹಿಸಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿರುತ್ತದೆ. ನಡುವೆ ಮೈತ್ರಿ ಪಕ್ಷವಾಗಿರುವಂತಹ ಜೆಡಿಎಸ್ ನಾಯಕರು ಕೂಡ ವಿಜೇಂದ್ರ ಮತ್ತೆ ಆರ್.ಎಸ್.ಎಸ್ ಅವರ ಜೊತೆಯಲ್ಲಿ ಹೆಜ್ಜೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆ ಇದನ್ನ ನೋಡಿದ್ರೆ ಮೂರು ಪಕ್ಷಗಳು ಕೂಡ ಈ ಪ್ರಕರಣವನ್ನ ರಾಜಕೀಯವಾಗಿ ನಮಗೆ ಹೆಚ್ಚು ಲಾಭ ತರಬಹುದು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಹಾಕ್ತಾ ಇರುವಂತದ್ದು ಮುಖ್ಯ ಆರಂಭ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.